ಇದೆ ಇವಾಗ ಅಂತ. ಆಮೇಲೆ ಈ ಸಿನಿಮಾಗಳಲ್ಲೋ ಅಥವಾ ಮಾತುಗಳಲ್ಲಿ ಕೇಳ್ತಾ ಇದ್ದಂತ ಯುದ್ಧ ಕಣ್ಣೆದ್ರೆ ನಡೀತಾ ಇರಬೇಕಾದ್ರೆ ಆ ಭಯ ಅಂತೂ ಇದ್ದೇ ಇರುತ್ತೆ. ಇನ್ನು ಇರಾನ್ ಸೇನಾ ನೆಲೆಯಿಂದ ಜನರನ್ನ ದೂರ ಇರಿಸಲಾಗ್ತಾ ಇದೆ, ಇರಿ ಅಂತ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಇರಾನ್ ನಾಗರಿಕರಿಗೆ ಇಸ್ರೇಲ್ ಸೇನೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ ದೊಡ್ಡ ಪ್ಲಾನ್ ಅನ್ನ ಮಾಡಿದೆ. ಇರಾನ್ ಸೇನೆಯಿಂದ ಜನರು ದೂರ ಇರಿ ಅನ್ನುವಂತ ಮೆಸೇಜ್ ಪಾಸ್ ಮಾಡಲಾಗ್ತಾ ಇದೆ. ಇರಾನ್ ನಾಗರಿಕರಿಗೆ ಇಸ್ರೇಲ್ ಸೇನೆ ಕೊಡ್ತಾ ಇರುವಂತ ಎಚ್ಚರಿಕೆ ಇದು. ಇರಾನ್ ಸೇನಾ ನೆಲೆಯಿಂದ ಜನರು ದೂರ ಇರಬೇಕು ಹೀಗಂತ ಇರಾನ್ ನಾಗರಿಕರಿಗೆ ಇಸ್ರೇಲ್ ಸೇನೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸಫ್ವಾನ್ ಆಗ್ಲೇ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು. ಸಫ್ವಾನ್, ನೀವು ಇಲ್ಲಿ ಕನ್ನಡಿಗರು ಅನ್ನೋದಾಗಿ ತಿಳಿದು ಬಂತು. ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿದ್ರಿ, ಜೊತೆಗೆ ಅಲ್ಲಿ ಏನ್ ಮಾಡ್ಕೊಂಡಿರೋದು ನೀವು ಅಂತ? ಸಫ್ವಾನ್ ಮಂಗಳೂರವರು ಮೇಡಮ್. ರೈಟ್. ಮಂಗಳೂರಿನ ಇದು ಮಂಗಳೂರವರು. ಆಕ್ಚುಲಿ ಇಲ್ಲಿ ತುಂಬಾನೇ, ಇಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ, ಒಂದು 15 ಲಕ್ಷ ಇರೋದು ಈ ದೇಶದಲ್ಲಿ. ಮತ್ತೆ ಈ ದೇಶದಲ್ಲಿ ಆಕ್ಚುಲಿ ಕನ್ನಡಿಗರು ತುಂಬಾ ಮಂದಿ ಇದ್ದಾರೆ. ಇವತ್ತು ದಾಳಿ ಆಗಿರುವಂತಹ ಬೇಸ್ ನಲ್ಲೂ ಕೂಡ ಅಲ್ಲಿನ ಸೈನಿಕರಿಗೆ ಬೇಕಾಗುವಂತಹ ಸವಲತ್ತುಗಳು ಅದು ಇದೆಲ್ಲ ಇರುತ್ತಲ್ಲ, ರೆಸ್ಟೋರೆಂಟ್ ಆಗಿರ್ಬೋದು, ಕಾಫಿ ಶಾಪ್ ಆಗಿರ್ಬೋದು, ಅಲ್ಲೆಲ್ಲ ತುಂಬಾ ಮಂದಿ ನಮ್ಮ ಕನ್ನಡಿಗರು ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರೆಲ್ಲ ಇವಾಗ ಸೇಫ್ ಆಗಿದ್ದಾರೆ ಅಂತ ಹೇಳುವಂತ ಮಾಹಿತಿ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಮೆರಿಕದವರ ಬ್ರೈನ್ ತುಂಬಾನೇ ಬ್ರಿಲಿಯಂಟ್. ಅವರೊಂದು ದಾಳಿಗೆ ಮುಂಚೆನೆ ಅಲ್ಲಿಂದ ನಿನ್ನೆನೆ ಎಲ್ಲ ತೆರವುಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೂ ಕೂಡ ಇರಾನ್ ಏನು ಹೇಳಿದೆ ಅದನ್ನು ಮಾಡಿದೆ. ಮತ್ತೊಂದು ನಮ್ಗೆ ತುಂಬಾ ಅಚ್ಚರಿ ಆಗುದು ಮೇಡಮ್, ನೋಡಿ, ಇರಾನ್ ಏನು ನಮ್ಮ ಬಹರೈನ್ ಗಲ್ಫ್ ಕಂಟ್ರಿಯ ನೇಬರ್ ಕಂಟ್ರಿ ಏನು ಅಲ್ಲ. ನಮ್ಗೆ ಪಾಕಿಸ್ತಾನ, ಶ್ರೀಲಂಕಾ ಇರೋ ತರ ನಮ್ಗೆ ಇರಾನ್ ಅಲ್ಲ. ಇರಾನ್ ತುಂಬಾನೇ ದೂರದಲ್ಲಿದೆ. ಸೊ ಆದ್ರೂ ಕೂಡ ಎಕ್ಸಾಕ್ಟ್ಲಿ ಬಹರೈನ್ ನಲ್ಲಿರುವಂತಹ ಎಕ್ಸಾಕ್ಟ್ಲಿ ಅದೇ ಲೊಕೇಶನ್ಗೆ ಅವರು ದಾಳಿ ಮಾಡಿದ್ದಾರೆ. ಸೊ ಅವರ ತಂತ್ರಜ್ಞಾನ ಎಷ್ಟು ಮುಂದುವರಿದಿರ್ಬೋದು, ಅವ್ರು ಯಾಕೆ ಇಷ್ಟೊಂದು ದ್ವೇಷ, ಅಹಂಕಾರವನ್ನು ಈ ದೇಶಗಳೆಲ್ಲ ತೋರಿಸ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ನೋಡಿ, ನಮ್ಗೆ ಒಂದು ಮನುಷ್ಯ ಏನು ಒಂದು 500,000 ವರ್ಷ ಬದುಕಲಿಕ್ಕೆ ಇಲ್ಲ ಭೂಮಿ ಮೇಲೆ, ಹೌದಲ್ವಾ? 40-50 ವರ್ಷ ಆದ್ಮೇಲೆ ಮತ್ತೆ ನಾವು ಅನ್ಹೆಲ್ದಿ ಆಗಿಯೋ ಮತ್ತೆ ಒಂದು ಜೀವನವನ್ನು ಈ ತರ ಬೇಕಾಬಿಟ್ಟಿ ಸಾಗಿಸೋದು. ಇದರ ನಡುವೆ ಇಷ್ಟೊಂದು ದ್ವೇಷ. ಅಲರ್ಟ್ ಮೆಸೇಜ್ ಕೊಟ್ಟಿದಾರಾ? ಅಂದ್ರೆ ನೀವಿರುವಂತ ಪ್ಲೇಸ್ ಇಂದ ಬೇರೆ ಕಡೆಗೆ ಹೋಗಿ ಅದು ಎಷ್ಟು ದಿನದ ಹಿಂದೆ ಬಂದಿತ್ತು ನಿಮ್ಗೆ? ಇಲ್ಲ, ಆಕ್ಚುಲಿ ಇಲ್ಲಿ ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಮೇಡಮ್. ಇಲ್ಲಿ ಏನ್ ಗೊತ್ತಾ, ಇದೊಂದು ಐಲ್ಯಾಂಡ್, ಇದರ ಸುತ್ತಲೂ ಕೂಡ ಕಡಲಿಗೆ ಹೋಗಿ ನಾವು ಆರ್ಬೇಕಷ್ಟೇ. ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಬೇರೆ ಕಂಟ್ರಿ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದು ಸೇಫ್ ಆಗಿರಿ, ಏನೋ ಇದು ಹೇಳ್ತಾರಲ್ಲ, ಏನೋ ಬ್ಯಾರಲ್ಗಳು, ಏನೋ ಒಂದು ಏನ್ ಹೇಳ್ತಾರೆ ಅದು, ಇದು ಬಂಕರ್ಗಳಲ್ಲೆಲ್ಲ ನಮ್ಗೆ ಕೂರ್ಲಿಕ್ಕೆಲ್ಲ ಆತರ ಎಲ್ಲ ಏನು ವ್ಯವಸ್ಥೆ ಆತರ ಏನಿಲ್ಲ ಇಲ್ಲಿ. ನಾವು ಅದನ್ನು ಕೇಳಲೇ ಇಲ್ಲ ಈ ಕಂಟ್ರಿಯಲ್ಲಿ. ಸೊ ಏನಿಲ್ಲ, ನಮ್ಗೆ ಒಂದು ಸೇಫ್ ಆಗಿರ್ಬೋದು. ಅಂದ್ರೆ ಏನ್ ಗೊತ್ತಾ, ಮತ್ತೊಂದು ವಿಶೇಷ ಗಲ್ಫ್ ಕಂಟ್ರಿ ಇದ್ದು. ಮತ್ತೆ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇವಾಗ ಬಂಕರ್ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಿಗೆ ಹೋಗ್ಬೇಕು? ಏನು ಮೆಸೇಜ್ ಕೊಟ್ಟಿದ್ದಾರೆ ನಿಮ್ಗೆ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಗಲ್ಫ್ ಕಂಟ್ರಿಯ ಒಂದು ವಿಶೇಷತೆ ಏನಂದ್ರೆ ಮೇಡಮ್, ನೀವು ನೋಡಿ, ನೀವು ಇತಿಹಾಸವನ್ನು ತೆಗೆದ್ರು ಕೂಡ ಗಲ್ಫ್ ಕಂಟ್ರಿಗಳು ಯಾವ ದೇಶದ ಮೇಲೆ ದಾಳಿಯನ್ನು ಕೂಡ ಮಾಡಿಲ್ಲ, ಸರಿ ಅಲ್ವಾ? ನಿಮ್ಗೆ ರೀಸೆಂಟ್ ಫಾರಿನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದಾಗ, ಹೌದು, ಅಫ್ಕೋರ್ಸ್ ನಮ್ಗೆ ಶಾಂತಿಗೆ ನಾವು ಪ್ರಮುಖ ಆದ್ಯತೆ ಕೊಡೋದು, ಪೀಸ್ ಬೇಕು, ಬಟ್ ಇನ್ ಕೇಸ್ ಅಟ್ಯಾಕ್ ಆದ್ರೆ ಕೌಂಟರ್ ಅಟ್ಯಾಕ್ ಮಾಡದೆ ಅಂತೂ ಸುಮ್ಮನಿರೋದಿಲ್ಲ, ಕೈ ಕಟ್ಟಿ ಕೂರೋದಿಲ್ಲ. ಈ ರೀತಿಯಾಗಿ ಫಾರಿನ್ ಮಿನಿಸ್ಟರ್ಸ್ ನ್ಯಾಷನಲ್ ಮೀಡಿಯಾಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆಫ್ಟರ್ ದಾಟ್ ಏನಾದರೂ ನಿಮ್ಗೆ ಬಂದಿರುವಂತ ಮೆಸೇಜ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಪ್ಲೇಸ್ಗೆ ಹೋಗಿ ಅಂತ ಹೇಳಿರೋದಿದೆಯಾ ಸಫ್ವಾನ್? ಇಲ್ಲ, ಆಕ್ಚುಲಿ ನಮ್ಗೆ ಆತರ ಏನಿಲ್ಲ. ನಮ್ಗೆ ಅಲರ್ಟ್ ಮೆಸೇಜ್ ಬಂದಿದೆ. ಅಲರ್ಟ್ ಮೆಸೇಜ್ ಯಾವ ತರ ಅಂದ್ರೆ, ನೀವು ಪ್ಯಾನಿಕ್ ಆಗಬೇಡಿ, ಗಾಬರಿ ಆಗಬೇಡಿ, ಸೊ ಎಲ್ಲವೂ ಕೂಡ ನಾವು ನೋಡ್ಕೊಳ್ತೇವೆ ಅಂತ ಹೇಳುವಂತ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಎಲ್ಲರ ಮೊಬೈಲ್ಗೆ ಬಂದಿದೆ. ಮತ್ತೆ ಸೈರನ್ ಕೂಡ ಆಗಿದೆ ಮೇಡಮ್. ಮತ್ತೆ ನಮ್ಗೆ ಏನ್ ಗೊತ್ತಾ, ಮತ್ತೆ ತುಂಬಾನೇ ನಮ್ಗೆ ಒಂದು ವಿಶ್ವಾಸ ಇರೋದೇನ್ ಗೊತ್ತಾ, ನಮ್ಮ ಗಲ್ಫ್ ಕಂಟ್ರಿ, ಅರಬ್ ದೇಶಗಳು ಯಾವ ದೇಶಗಳ ಜೊತೆ ಕೂಡ ಇದುವರೆಗೂ ಯುದ್ಧ ಮಾಡಿಲ್ಲ, ಯುದ್ಧ ಮಾಡೋದಕ್ಕೆ ಸಪೋರ್ಟ್ ಕೂಡ ಮಾಡಿಲ್ಲ. ಎಲ್ಲ ನಮ್ಮ ಗಲ್ಫ್ ಕಂಟ್ರಿಯ ಇಲ್ಲಿನ ರಾಜರುಗಳು ಅದನ್ನೊಂದು ಮೆಚ್ಚಲೇಬೇಕು. ಈ ಜಗತ್ತೇ ಅದನ್ನು ಅಪ್ರಿಶಿಯೇಟ್ ಮಾಡುತ್ತೆ, ಎಲ್ಲಾ ಕಂಟ್ರಿ. ಥ್ಯಾಂಕ್ ಯು ಸಫ್ವಾನ್ ಮಾತನಾಡಿದಕ್ಕೆ. ಕತಾರ್ನಲ್ಲಿ ಎಲ್ಲಾ ವಿಮಾನಗಳ ಸಂಚಾರ ತಾತ್ಕಾಲಿಕ ಸ್ಥಗಿತವಾಗಿದೆ. ಕತಾರ್ ನಾಗರಿಕ ವಿಮಾನಯಾನ ಪ್ರಾಧಿಕಾರದಿಂದ ಈ ನಿರ್ಧಾರ. ಎಲ್ಲಾ ವಿಮಾನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಯುದ್ಧ ಸಂದರ್ಭದಲ್ಲಿ ಬಹುಶಃ ಫಸ್ಟ್ ಕಾಲ್ ತಗೊಳ್ಬೇಕಾಗಿರೋದೇ ಇಂಥದ್ರಲ್ಲಿ. ಇದೀಗ ಕತಾರ್ ನಾಗರಿಕ ವಿಮಾನಯಾನ ಪ್ರಾಧಿಕಾರ ತಗೊಂಡಿರುವಂತಹ ನಿರ್ಧಾರ ಇದು. ತಾತ್ಕಾಲಿಕವಾಗಿ ವಿಮಾನಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಈಗ ಇರುವಂತಹ ಟೆಕ್ನಾಲಜಿಲಿ ಫ್ರೆಂಡ್ಲಿ ಅಟ್ಯಾಕ್ ಆಗೋದಿಲ್ಲ, ಬಟ್
ಯಾರು ನಾಗರಿಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ವಿಮಾನಯಾನವನ್ನ ಸ್ಥಗಿತಗೊಳಿಸ್ತಾರೆ. ಬೇರೆ ಬೇರೆ ದೇಶದ ಯುದ್ಧಗಳಾದಂತಹ ಸಂದರ್ಭ ನಾವು ಇದನ್ನ ಗಮನಿಸಿದ್ದೀವಿ. ಇದೀಗ ಕತಾರ್ ತೆಗೆದುಕೊಂಡಿರುವಂತಹ ಕಾಲ್ ಇದು. ಇನಿಷಿಯಲಿ ವಿಮಾನಗಳ ಸಂಚಾರವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯುದ್ಧ ಆಗ್ತಾ ಇರುವಂತಹ ಪ್ರದೇಶಗಳಲ್ಲಿ ಅಥವಾ ಅಟ್ಯಾಕ್ ನಡೀತಾ ಇರುವಂತಹ ಪ್ರದೇಶಗಳ ಸ್ಥಿತಿಯನ್ನ ನೀವು ಗಮನಿಸಬಹುದು. ಎಷ್ಟು ಭಯಭೀತರಾಗಿ ಓಡ್ತಾ ಇದ್ದಾರೆ ಅಂತ. ಏನ್ ಮಾಡ್ಬೇಕು ಏನು ಅನ್ನೋದೇ ತೋಚಲ್ಲ. ಅಂಡ್ ಕೆಲವೊಂದಷ್ಟು ಜನ TV9 ಜೊತೆ ಮಾತನಾಡ್ತಾ ಇದ್ರು. ಅಲ್ಲೇ ವಾಸಿಸ್ತಾ ಇದ್ದಂಥವ್ರು, ಬಂಕರ್ಗಳು ಎಲ್ಲಾ ಕಡೆ ಅದರ ಸೌಲಭ್ಯ ಇಲ್ಲ. ಸೊ ಹಾಗಾಗಿ ಹೋಗಿ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಎಲ್ಲಿ ಅನ್ನೋದ್ರ ಕಡೆಗೆ ಸರಿಯಾದಂತ ಮೆಸೇಜ್ಗಳು ಬಂದಿಲ್ಲ. ಈ ರೀತಿಯಾದಂತ ಗೊಂದಲದಲ್ಲೂ ಕೂಡ ಇದ್ದಾರೆ ಜನ. ಬೀದಿ ಬೀದಿಗಳಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಯುಎಇನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ ಯುಎಇ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹಿನ್ನೆಲೆ ವಾಯು ಪ್ರದೇಶವನ್ನ ಯುಎಇ ಮುಚ್ಚಿದೆ. ಅಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಆಮೇಲೆ ಪ್ರಿಕಾಷನರಿ ಮೆಷರ್ ಅನ್ನೋ ರೀತಿಯಾಗಿ ವಾಯು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೆ ಯುಎಇ. ತಮ್ಮ ವಾಯು ಮಾರ್ಗವಾಗಿ ಯಾವುದೇ ಹಾರಾಟವನ್ನ ನಡೆಸೋ ಹಾಗಿಲ್ಲ ಅನ್ನೋದಾಗಿ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಇದನ್ನ ತಿಳ್ಕೊಂಡಿರುವಂತಹ ಯುಎಇ ಇದೀಗ ತಮ್ಮ ವಾಯು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೆ. ನಮ್ಗೆ ಬರ್ತಾ ಇರುವಂತಹ ಕೆಲ ಅಪ್ಡೇಟ್ಸ್ ಪ್ರಕಾರವಾಗಿ 3-4 ದಿನಗಳ ಹಿಂದೆನೆ ಅಲ್ಲಿಯ ನಾಗರಿಕರಿಗೆ ಅಲರ್ಟ್ ಮೆಸೇಜ್ಗಳು ಹೋಗ್ತಾ ಇತ್ತು. ಸೇಫೆಸ್ಟ್ ಪ್ಲೇಸ್ಗೆ ಮೂವ್ ಆಗಬೇಕು ಅನ್ನೋದಾಗಿ, ಬಂಕರ್ಗಳ ಆಶ್ರಯ ಪಡಿಬೇಕು ಅನ್ನೋದಾಗಿ. ಆಮೇಲೆ ಸೈರನ್ಗಳ ಸದ್ದು ಮೊಳಗಿದಾಗ ಅಫ್ಕೋರ್ಸ್ ಗೊತ್ತಿರುತ್ತೆ, ಕೆಲವೊಂದು ಗೈಡ್ಲೈನ್ಸ್ಗಳಂತೂ ಇಂಥ ಸಂದರ್ಭದಲ್ಲಿ ಕೊಡ್ತಾರೆ ನಾಗರಿಕರಿಗೆ. ಸೈರನ್ ಆದಂಥ ಸಂದರ್ಭ ಅಟ್ಯಾಕ್ ಆಗುತ್ತೆ ಅಂತ. ಸೊ ಹಾಗಾಗಿ ನೀವು ಸೇಫ್ ಪ್ಲೇಸ್ಗಳಿಗೆ ಮೂವ್ ಆಗಬೇಕು. ಈ ರೀತಿಯಾದಂಥ ಮೆಸೇಜಸ್ಗಳು ಆಲ್ರೆಡಿ ಹೋಗಿರುತ್ತೆ, ಅದನ್ನ ಫಾಲೋ ಮಾಡಬೇಕಾಗಿದೆ. ಇನ್ನು ಭಾರತಕ್ಕೆ ವಾಪಸ್ ಆಗಿದೆ ಏರ್ ಇಂಡಿಯಾ ವಿಮಾನಗಳು. ಇರಾನ್ಗೆ ತೆರಳಬೇಕಿದ್ದು ಹಾರಾಟ ಸ್ಥಗಿತಗೊಳಿಸಿದೆ. ಹಾಗಾಗಿ ಭಾರತಕ್ಕೆ ಏರ್ ಇಂಡಿಯಾ ವಿಮಾನಗಳು ವಾಪಸ್ ಆಗ್ತಾ ಇದೆ. ಯುಎಇ ವಾಯುಮಾರ್ಗವನ್ನ ಬಂದ್ ಮಾಡಿದೆ. ಯಾವುದೇ ವಿಮಾನಗಳು ಕೂಡ, ನಾಗರಿಕ ವಿಮಾನ ಆಗಿರ್ಬೋದು, ಯಾವುದೂ ಕೂಡ ತಮ್ಮ ವಾಯು ಮಾರ್ಗವಾಗಿ ಪಾಸ್ ಆಗೋ ರೀತಿಯಾಗಿಲ್ಲ. ಹೀಗಂತ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರೋದ್ರಿಂದ ಇರಾನ್ಗೆ ತೆರಳಬೇಕಿದ್ದಂಥ ವಿಮಾನಗಳು ಸ್ಥಗಿತವಾಗ್ತಾ ಇದೆ. ಜೊತೆಗೆ ಭಾರತಕ್ಕೆ ವಾಪಸ್ ಆಗ್ತಾ ಇದೆ ಏರ್ ಇಂಡಿಯಾ ವಿಮಾನಗಳು. ಅವಾಗಲೇ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಮಿಸೈಲ್ ಬೀಳ್ತಾ ಇದ್ದಂತೆ ಜನ ಓಡಿದ್ದಾರೆ. ಜೀವ ಭಯ, ಎಲ್ಲಿ ಏನಾಗುತ್ತೆ, ತಮ್ಮ ಮೇಲೆ ಏನೋ ದಾಳಿಗಳಾಗ್ಬಿಡ್ಬೋದು, ಆ ಭಯದಲ್ಲಿ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಲ್ಲಿನವರು ಕನ್ನಡಿಗರೇ ಅಲ್ಲಿರುವಂತವ್ರು ಮಾತನಾಡ್ತಾ ಇದ್ರು, ನಾವು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ ಅಥವಾ ಮಾತುಗಳಲ್ಲಿ ಕೇಳಿರ್ತೀವಿ, ಬಟ್ ಕಣ್ಣೆದ್ರೆ ವಾರ ಆಗ್ಬೇಕಾದ್ರೆ ಭಯ ಆಗುತ್ತೆ ಅಂತ. ನೀವೀಗ ಏನ್ ಗಮನಿಸ್ತಾ ಇದ್ದೀರಲ್ಲ, ಇದು ಬಹ್ರೇನ್ನ ದೃಶ್ಯ ನೋಡಿ. ಒಂದು ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ರೋಡ್ನಲ್ಲಿ ಆರಾಮಾಗಿ ನಡ್ಕೊಂಡು ಬರ್ತಿದ್ದವರು ಒಮ್ಮಿಂದೊಮ್ಮೆಲೆ ಓಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಭಾರತೀಯರು ಬಹಳಷ್ಟು ಜನ ಇದ್ದಾರೆ. ಸಾರಿ ಹಾಕಿರುವಂತ ಒಬ್ರು ಮಹಿಳೆಯನ್ನ ನೀವು ಗಮನಿಸಬಹುದು, ಮಗುವನ್ನ ಎತ್ಕೊಂಡಿದ್ದಾರೆ. ಮತ್ತೊಬ್ರು, ಎಂತ ಭಯ ಆಗ್ಬೇಡ, ಚಿಕ್ಕ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಅವರಷ್ಟಕ್ಕವರೇ ಮನೆಯಿಂದ ಹೊರಗಡೆ ಬರೋರು, ಕಚೇರಿ ಕೆಲಸಗಳಿಗೆ ಹೋಗ್ತಾ ಇರೋರು ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ವೆಹಿಕಲ್ನಲ್ಲಿ ಬರ್ತಾ ಇರೋರು ಒಮ್ಮಿಂದೊಮ್ಮೆಲೆ ಕಾರ್ನ ಸ್ಪೀಡನ್ನ ಹೆಚ್ಚಿಸ್ತಾರೆ. ಎಲ್ಲಾಗ್ತಾ ಇದೆ ಅಟ್ಯಾಕ್, ಏನಾಗ್ತಾ ಇದೆ ಗೊತ್ತಾಗಲ್ಲ, ದೊಡ್ಡದಾಗಿ ಸೌಂಡ್ ಕೇಳುತ್ತೆ, ಯಾರಿಗಾದ್ರೂ ಭಯ ಆಗುತ್ತೆ. ಇನಿಷಿಯಲಿ ಯಾರು ಕೂಡ ಅಲರ್ಟ್ ಮೆಸೇಜ್ಗಳಿಗೆ ಅಷ್ಟೊಂದು ಇದು ಕೊಟ್ಟಿರೋದಿಲ್ಲ, ಇಂಪಾರ್ಟೆನ್ಸ್ ಕೊಟ್ಟಿರೋದಿಲ್ಲ. ಹಾಗೂ ಆಗ್ಬಿಡುತ್ತಾ ಅನ್ನುವಂಥ ಒಂದು ಡೌಟ್ನಲ್ಲೇ ಇರ್ತಾರೆ. ಬಟ್ ಈಗ ಅಟ್ಯಾಕ್ ಆದ ನಂತರದಲ್ಲಿ ಎಷ್ಟು ಭಯಭೀತರಾಗಿದ್ದಾರೆ ನೋಡಿ ಜನ. ಇನ್ನು ಅರಬ್ ದೇಶಗಳ ಬಹುತೇಕ ಏರ್ಪೋರ್ಟ್ಗಳು ಬಂದ್ ಆಗಿದೆ. ಕತಾರ್, ಕುವೈತ್, ಯುಎಇ ಸೇರಿ ಹಲವು ಏರ್ಪೋರ್ಟ್ಗಳು ಬಂದ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿದೆ. ಮಾರ್ಚ್ 7ರವರೆಗೆ ನಾಗರಿಕ ವಿಮಾನ ಹಾರಾಟ ಬಂದ್ ಆಗಿರುತ್ತೆ. ಮಾರ್ಚ್ 7ನೇ ತಾರೀಕಿನವರೆಗೂ ಕೂಡ ಇಮ್ಮಿಡಿಯೇಟ್ ಕಾಲ್ ಇದು.
ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಹರಿನಿಂದ ಸಿದ್ದಿಕಿ ಅಂತ ಒಬ್ರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸಿದ್ದಿಕಿ. ನಮಸ್ತೆ ನಮಸ್ತೆ. ಓಕೆ, ನಿಮ್ಮ ಹೆಸರು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ನಾನು, ಸಿದ್ದಿಕಿ ರೈಟ್? ಸಿದ್ದಿಕ್. ಓಕೆ, ಸಿದ್ದಿಕ್. ರೈಟ್ ರೈಟ್ ರೈಟ್. ನಾವು ಅವಾಗ್ಲೇ ಕೆಲವೊಂದಷ್ಟು ಜನರ ಹತ್ರ ಮಾತನಾಡ್ತಾ ಇದ್ವಿ, ಎಲ್ಲೆಲ್ಲಿ ಈ ಅಮೆರಿಕ ಬೇಸ್ ಇದೆ ಅಲ್ಲಿ ಅಕ್ಕಪಕ್ಕ ಇರೋರಿಗೆ ನಿಜಕ್ಕೂ ಭಯ ಅನ್ಸುತ್ತೆ. ಬಿಕಾಸ್ ಟಾರ್ಗೆಟ್ ಏನು ಅನ್ನೋದು ಎಲ್ರಿಗೂ ಕ್ಲಿಯರ್ ಆಗಿದೆ. ಸೊ ನೀವಿರುವಂತಹ ಪ್ರದೇಶ ಯಾವ ರೀತಿಯಾಗಿದೆ, ಹೇಗೆ, ನಿಮಗ್ ಬಂದಿರುವಂತ ಮೆಸೇಜಸ್ ಏನ್ ಹೇಳುತ್ತೆ ಸಿದ್ದಿಕ್? ಹೌದು ಮೇಡಮ್, ನಾವು ಮಾರ್ನಿಂಗ್ 9 o'clock ಶಾಪ್ ಎಲ್ಲ ಓಪನ್ ಮಾಡಿ ಶಾಪ್ ಅಲ್ಲಿ ಇದ್ವಿ. ಅವಾಗ ನಮ್ಗೆ ಮೊಬೈಲ್ಗೆ ಒಂದು ಅಲರ್ಟ್ ಬರ್ತಾ ಇತ್ತು ಇಲ್ಲಿಂದ, ನಮ್ದು ಗವರ್ಮೆಂಟ್ ಇದು. ನಾವು ಈಗ ಮುನ್ನೆಯಿಂದ ಟೆಸ್ಟಿಂಗ್ ಮೆಸೇಜ್ ಬರ್ತಾ ಇತ್ತು. ನಾವು ಟೆಸ್ಟಿಂಗ್ ಅಂತ ಅಷ್ಟೇನು ಇದ್ ಮಾಡಿಲ್ಲ, ಮತ್ತೆ ಇದು ಟೆಸ್ಟಿಂಗ್ ಅಲ್ಲ ಅಂತ ಬರ್ತಾ ಇತ್ತು. ಸೊ ಇಮಿಡಿಯೇಟ್ ಆಗಿ ನಮ್ಗೆ ಔಟ್ ಸೈಡ್ ಎಲ್ಲ ಇದು ಕಾಣ್ತಾ ಇತ್ತು, ಯಾವ್ದು ಮಿಸೈಲ್ ಎಲ್ಲ ಹೋಗೋದು ಕಾಣ್ತಾ ಇತ್ತು ಮೇಡಮ್. ಓ ಮೈ ಗಾಡ್, ಸ್ವಲ್ಪ ಭಯ ಆಗ್ಬಿಡ್ತು. ನಿಜ ನಿಜ ನಿಜ. ನಾವು ನಮ್ದು ರೂಮ್ ಇಂದ ಅರೌಂಡ್ 18 ಕಿಲೋಮೀಟರ್ ಇದೆ ಮೇಡಮ್ ಅಮೆರಿಕನ್ ಬೇಸ್. ಜಸ್ಟ್ 18 kilometers away. ಓಕೆ, ಯಾ ಜಸ್ಟ್ 18 ಕಿಲೋಮೀಟರ್. ಪ್ಲಸ್ ರೂಮ್ ಪಕ್ಕನೆ ಅಮೆರಿಕ ಬೇಸ್ ಇನ್ನೊಂದಿದೆ, ಇಲ್ಲಿಂದ ಅವರು ಡಿಫೆನ್ಸ್ ಮಾಡ್ತಾ ಇದ್ರು ಮೇಡಮ್, ನಾವು ಅದನ್ನ ನೋಡ್ತಾ ಇದ್ವಿ ರೂಮ್ ಪಕ್ಕನೆ. ಓಕೆ, ನಿಯರ್ ಬೈ ಬಂಕರ್ಸ್ ಏನಾದ್ರೂ ಇದೆಯಾ ಇನ್ ಕೇಸ್ ಎಲಿವೇಟ್ ಆಯ್ತು, ಸಮಸ್ಯೆಗಳಾಯ್ತು ಅಂತ ಹೇಳಿದ್ರೆ ನಿಮ್ಮ ಸೇಫರ್ ಸೈಡ್ಗೆ? ಇದೆ ಮೇಡಮ್, ಇದೆ ನಮ್ಗೆ ಅದು ಮೆಸೇಜ್ ಬಂದಿದೆ, ಎಲ್ಲೆಲ್ಲಿ ಬಂಕರ್ ಇದೆ, ಸ್ಕೂಲು ಮತ್ತೆ ಕೆಲವೊಂದು ಪಾರ್ಕಿಂಗ್ ಅಲ್ಲಿ ಎಲ್ಲ ಬಂಕರ್ ಟೈಪ್ ಮಾಡಿದ್ದಾರೆ, ನಮ್ಗೆ ಮೆಸೇಜ್ ಬಂದಿದೆ ಮೇಡಮ್. ರೈಟ್ ರೈಟ್. ಇವಾಗ ಸೇಫ್ ಆಗಿದೆ, ನೋ ಇಶ್ಯೂ, ಸೇಫ್ ಇದೆ. ಓಕೆ ಓಕೆ ಓಕೆ. ನಿಮ್ ಜೊತೆಗಿರೋರು? ಎಲ್ಲರೂ ಸೇಫ್ ಇದ್ದಾರೆ, ನಮ್ ಕಸಿನ್ ಇದೆ, ನಾವೆಲ್ಲ ಸೇಫ್ ಆಗಿದ್ದೇವೆ. ಥ್ಯಾಂಕ್ ಯು ಸಿದ್ದಿಕ್, ಬಿ ಸೇಫ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. I do it, my love, first.